ಶಾಮನೂರು ಶಿವಶಂಕರಪ್ಪನವರ ಅಂತ್ಯಕ್ರಿಯೆಗೆ ಸಕಲ ರೀತಿಯಲ್ಲೂ ಸಿದ್ಧತೆಗಳನ್ನು ಈಗ ಆಲ್ರೆಡಿ ಮಾಡಿಕೊಡಲಾಗ್ತಾ ಇದೆ. ಕಲೇಶ್ವರ ರೈಸ್ ಮಿಲ್ ಬಳಿ ಅಂತ್ಯಕ್ರಿಯೆ ನಡೆಯುತ್ತೆ. ಅಂತ್ಯಕ್ರಿಯೆಗೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಈಗ ಆಲ್ರೆಡಿ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ಇದರ ಬಗ್ಗೆ ಈ ಸಿದ್ಧತೆಯ ಬಗ್ಗೆ ಡಿಸಿ ಗಂಗಾಧರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಲೇಶ್ವರ ರೈಸ್ ಮಿಲ್ನಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅವರ ಪತ್ನಿ ಪಾರ್ವತಮ್ಮನವರ ಅಂತ್ಯಕ್ರಿಯೆ ಅಂತ್ಯ ಸಂಸ್ಕಾರ ಎಲ್ಲಾಗಿತ್ತು. ಅದರ ಪಕ್ಕದಲ್ಲೇ ಶಾಮನೂರು ಶಿವಶಂಕರಪ್ಪನವರ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಮಾಡಿಕೊಡಲಾಗ್ತಾ ಇದೆ. ಇದರ ಬಗ್ಗೆ ಡಿ ಸಿ ಅವರು ಕೂಡ ಮಾಹಿತಿಯನ್ನು ಕೊಟ್ಟರು. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಏನು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ವಿಧಿವಶರಾಗಿರುವಂಥದ್ದು ವಯೋಸಹಜ ಕಾಯಿಲೆಯಿಂದ ಅವರು ನಿಧನರಾಗಿದ್ದಂಥ ಒಂದು ಸಂದರ್ಭದಲ್ಲಿ ಇದೀಗ ಅವರ ಕುಟುಂಬ ಮತ್ತು ಆಪ್ತ ವಲಯ ಸಾಕಷ್ಟು ಸಂಕಷ್ಟದಲ್ಲಿ ನೋವನ್ನು ಪಡಿತಿರುವಂಥದ್ದು. ಅವರ ಅಂತ್ಯಕ್ರಿಯೆಗೆ ಈಗಾಗಲೇ ದಾವಣಗೆರೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತದ್ದು. ನನ್ನ ಜೊತೆ ದಾವಣಗೆರೆ ಜಿಲ್ಲಾಧಿಕಾರಿಗಳು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಜಿಲ್ಲಾಡಳಿತದಿಂದ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ, ಯಾವ ರೀತಿ ಎಲ್ಲ ವ್ಯವಸ್ಥೆ ಇರ್ತದೆ? ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. VIP ಗಳು ಅವರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಸಾರ್ವಜನಿಕರಿಗೂ ಕೂಡ ದರ್ಶನವನ್ನು ಮಾಡಿದ್ದೀವಿ. ಮತ್ತು ಟ್ರಾಫಿಕ್ ಬಂದೋಬಸ್ತನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. 3 ಕಡೆ ದರ್ಶನಕ್ಕೆ ವ್ಯವಸ್ಥೆ ಇದೆ. ಈಗ ಮನೆಯಲ್ಲಿ ಈಗಾಗಲೇ ದರ್ಶನ ಪ್ರಾರಂಭವಾಗಿದೆ. ಸಾರ್ವಜನಿಕರು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅದಾದ ನಂತರ ನಾವು ಇದರೊಳಗೆ ಹೈಸ್ಕೂಲ್ ಗ್ರೌಂಡಲ್ಲಿ 12 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಅಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಇಡ್ತೇವೆ. 3 ಗಂಟೆ ನಂತರ ಮೆರವಣಿಗೆ ಮುಖಾಂತರ ಇಲ್ಲಿ ಕಲ್ಲೇಶ್ವರ ರೈಸ್ ಮಿಲ್ಲಿಗೆ ಕರ್ಕೊಂಬಂದು ವೀರಶೈವ ವಿಧಿವಿಧಾನಗಳಂತೆ ಅವರಿಗೆ ಇಲ್ಲಿ ಅಂತ್ಯಕ್ರಿಯೆಗಳನ್ನು ವಿಧಿವಿಧಾನಗಳನ್ನು ಮಾಡೋದಕ್ಕೆ ಅವರ ಕುಟುಂಬದ ವತಿಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಬಂದಂತಹ ವಿವಿಧ ಮಠಾಧೀಶಗಳಿಗೆ, ಸ್ವಾಮೀಜಿಗಳಿಗೂ ಕೂಡ ನಾವು ಇಲ್ಲಿ ಪ್ರತ್ಯೇಕ ಆಸನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಕೆಲವರಿಗೆ ಸಾರ್ವಜನಿಕರಿಗೆ ಅಲ್ಲಲ್ಲೇ ತಿಂಡಿ, ಕಾಫಿ, ಟೀ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ. ಈಗ ಅವರಿಗೆ ಜಿಲ್ಲಾಡಳಿತದಿಂದ ಕೊನೆಯದಾಗಿ ಯಾವ ರೀತಿ ಸಿದ್ಧತೆ ಇರುತ್ತೆ, ಮತ್ತು ಜೊತೆಗೆ ಯಾವ ರೀತಿ ಗಣ್ಯರು ಕೂಡ ಬರಲೇ ಇದ್ದಾರೆ, ಅಂದರೆ ರಾಜಕೀಯ ಗಣ್ಯರು ಯಾರು? ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, AICC ಪ್ರಧಾನ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲ ಕೆಲವರು ಹೆಲಿಕಾಪ್ಟರ್ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ಬರ್ತಾ ಇದ್ದಾರೆ. ಕೆಲವರು ಸಚಿವರು ಕೂಡ ಹೆಲಿಕಾಪ್ಟರ್ ಬರ್ತಾ ಇದ್ದಾರೆ, ಮಾಡ್ಕೊಂಡಿದ್ದೀವಿ. ವಾಹನದಲ್ಲಿ ಬರ್ತಕ್ಕಂಥವ್ರು ಕೆಲವರು ಬರ್ತಾ ಇದ್ದಾರೆ. ಬಂದೋಬಸ್ತ್ ಯಾವ ರೀತಿ ಇದೆ, ಮತ್ತು ಯಾವ ರೀತಿ ಅಲ್ಲದಂಥ ವಾತಾವರಣ ಇದೆ ಜಿಲ್ಲೆ ನಗರದಲ್ಲಿ? ಬಂದೋಬಸ್ತು ನಾವು ಬೇರೆ ಜಿಲ್ಲೆಗಳ ಕಡೆಯಿಂದನೂ ನಾವು ಪೊಲೀಸ್ ಬಂದೋಬಸ್ತೆಯನ್ನು ಪೊಲೀಸ್ ಇಲಾಖೆಯವರು ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಹೋಮ್ ಗಾರ್ಡ್ಸು, SDRF ಮತ್ತು ವಿವಿಧ ಜಿಲ್ಲೆಯ SP ಗಳನ್ನು ಕೂಡ ಒಂದೊಂದು ತಂಡಗಳನ್ನಾಗಿ ರಚನೆ ಮಾಡಿ IG ಅವರು ಉಸ್ತುವಾರಿಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ರಜೆ ಏನಾದರೂ ಘೋಷಣೆ ಮಾಡಿದ್ದಾರೆ? ಮಾಡಿದ್ದೇವೆ. ಎಲ್ಲ ಶಾಲೆ ಕಾಲೇಜುಗಳು ಇವತ್ತು ನಾವು ರಜೆಯನ್ನು ಮಾಡಿದ್ದೇವೆ. ಈ ರಜೆಯನ್ನು ಬೇರೆ ದಿನ ಸರಿದೂಗಿಸ್ಕೊಂಡು ಶಾಲೆಗಳನ್ನು ನಡೆಸೋದಕ್ಕೂ ಕೂಡ ಅನುಮತಿಯನ್ನು ಕೊಟ್ಟಿದ್ದೇವೆ. ಪರೀಕ್ಷೆಗಳಿದ್ದರೆ ಮುಂದೂಡಿದ್ದೀರಾ ಸರ್ ವಿಶ್ವವಿದ್ಯಾಲಯದ? ಪರೀಕ್ಷೆಗಳು ಯಾವುದೂ ಇಲ್ಲ. ಇವತ್ತು ಪರೀಕ್ಷೆಗಳಿದ್ದರೆ ವಿಶ್ವವಿದ್ಯಾಲಯದರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇದಿಷ್ಟು ಏನು ದಾವಣಗೆರೆ ಜಿಲ್ಲಾಧಿಕಾರಿಗಳು ಹೇಳಿರುವಂಥದ್ದು. ಅಂದರೆ ಜೊತೆಗೆ ಕುಟುಂಬ ವರ್ಗ ಏನಿದೆ ಅವರ ಒಂದು ಅಂತಿಮ ವಿಧಾನಕ್ಕೆ ಏನು ಕೆಲಸ ಬೇಕೋ ಅದು ಆ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಜಿಲ್ಲಾಡಳಿತ ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಜಿಲ್ಲಾಡಳಿತದಿಂದ ಕೂಡ ಅವರಿಗೆ ಅಂತಿಮ ಗೌರವವನ್ನು ಕೂಡ ಸಲ್ಲಿಸಲಾಗುವುದು ಅನ್ನೋ ಮಾತನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿರುವಂಥದ್ದು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ಬರ್ಕಿ, ಪವರ್ TV, ದಾವಣಗೆರೆ.